ಹಾಯ್ ಎಲ್ಲರಿಗೂ ನಮಸ್ಕಾರ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇದು ದೀಪಾವಳಿ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ವಿ. ಸೊ ಆವಾಗ ಹೊರಗಡೆ ಹೋಗಿದ್ವಿ. ಆವಾಗ ತೆಗ್ದಿರೋವಂಥ ಒಂದು ದಿನದ ವಿಡಿಯೋ. ಸೊ ತಮ್ಲೈನ್ ನೋಡಿನೇ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂತ. ಹೋಗೋ ದಾರಿಯಲ್ಲಿ ವಿಡಿಯೋ ಮಾಡಿರುವಂಥದ್ದು. ಇದು ತರೀಕೆರೆಯಿಂದ ಒಂದು ಸ್ವಲ್ಪ ಮುಂದಕ್ಕೆ ಇರುವಂಥ ಒಂದು ಚಾನಲ್ಲು. ಸೊ ಚೈಲ್ಡ್ಹುಡ್ಡಲ್ಲಿ ಇಲ್ಲಿಗೆ ಈಜಾಡೋಕ್ಕೆ ಬರ್ತಿದ್ವಿ ಅಂತ ನಮ್ಮ ಮನೆಯವ್ರು ಕರ್ಕೊಂಡೋಗಿ ತೋರಿಸಿದ್ರು. ಜಾಗ ಚೆನ್ನಾಗಿತ್ತು, ಬಟ್ ಭಯ ಆಗ್ತಿತ್ತು ನೋಡೋಕ್ಕೆ. ಅಷ್ಟು ರಭಸವಾಗಿ ಹರಿತಾ ಇತ್ತು ನೀರು. ಸೊ ಹಿಂದೆ ಅಲ್ಲೊಂದು ಮರ ಕಾಣ್ತಿದೆ, ಅದ್ರ ಮೇಲಿಂದ ನಿಂತ್ಕೊಂಡು ನೆಗಿತಿದ್ವಿ. ಮರ ಹತ್ಬಿಟ್ಟು ನೆಗಿತಾ ಇದ್ವಿ ನೀರಿಗೆ ಅಂತ ಎಲ್ಲ ಹೇಳ್ತಾ ಇದ್ರು. ಬೇಕಾದ ಸ್ಟೋರೀಸ್ ಇದ್ದಾವೆ ಇಲ್ಲಿ ಅಂತ ಎಲ್ಲ. ಸೊ ಅಲ್ಲೇ ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ಹೊರಟ್ವು. ಸೊ ಕೆಲವೊಂದು ಸಲ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬ ಇಷ್ಟ ಆಗುತ್ತೆ ಅಂತಾರಲ್ಲ. ಸೊ ನಂಗೆ ಆ ಎಕ್ಸ್ಪೀರಿಯನ್ಸ್ ಈ ಒಂದು ಪ್ರಯಾಣದಲ್ಲಿ ನನಗಾಯಿತು. ನಾನು ನನ್ನ ಹಸ್ಬೆಂಡ್ ಹೊರಗಡೆ ಎಲ್ಲಾದರೂ ಈ ಥರ ಹೊರಟಾಗ ಒಂದು ಜಗಳ ಆಡ್ತಾ ಇರ್ತೀನಿ, ಇಲ್ಲಾಂದರೆ ಬಣ ಬಣ ಅಂತ ಮಾತಾಡ್ತಾನೇ ಇರ್ತೀನಿ. ತುಂಬ ಮೈಂಡ್ ರಿಲ್ಯಾಕ್ಸ್ ಆಯಿತು ಅನ್ನೋ ಟೈಮಲ್ಲಿ ಫುಲ್ ಸೈಲೆಂಟ್ ಆಗೋಗ್ಬಿಡ್ತೀನಿ. ಸೊ ನನಗೆ ಈ ಒಂದು ಪ್ರಯಾಣದಲ್ಲಿ ಆ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬಾ ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕವಳ್ಳಿ ಊರಲ್ಲಿ ಇರುವಂತಹ ಭದ್ರಾ ನದಿಗೆ ಕಟ್ಟಿರುವಂಥ ಭದ್ರಾ ಡ್ಯಾಮ್ಗೆ ನಾವು ಹೋಗಿದ್ದಿದ್ದು. ಚೆನ್ನಾಗಿತ್ತು, ಇಲ್ಲಿಂದ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈ ಗೇಟಿಂದ ಒಳಗಡೆ ಬಿಡಲ್ಲ ಅಂತ ಅಂದರು. ಸೊ ನಾನು ಹಂಗಾಗಿ ಇಲ್ಲೇ ನಿಂತ್ಕೊಂಡು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಬ್ಯಾಕ್ ವಾಟರ್ ಹತ್ರ ಬಿಡ್ತಾರಾ ಅಂತ ಕೇಳೋಕ್ಕೆ ಅಂತ ಅಪ್ಪ ಮಗ ಇಬ್ಬರು ಹೋಗಿದ್ರು. ಸೊ ನಾನು ಆಗ ಈ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಪರ್ಮಿಷನ್ ಲೆಟರ್ ತರಬೇಕು, ಬಿಡೋಕ್ಕಾಗಲ್ಲ ಅಂತ ಅಂದರು ಫಸ್ಟ್ ಸ್ಟಾರ್ಟಿಂಗಲ್ಲಿ. ಸೊ ಅದಾದಮೇಲೆ ಬಿಟ್ಟರು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಹೋಗೋವರೆಗೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಮುಂದೆ ಒಂದು ಬ್ರಿಡ್ಜ್ ಸಿಕ್ತು. ಅಲ್ಲಿವರೆಗೂ ವಾವ್ ಎಷ್ಟು ಚೆನ್ನಾಗಿದೆ ವೆದರ್, ವ್ಯೂ ಎಲ್ಲ ಎಷ್ಟು ಸೂಪರಾಗಿದೆ ಅಂತ ಅನ್ನಿಸ್ತು. ಸೊ ಇಲ್ಲಿವರೆಗೂ ಅನ್ನಿಸ್ತು ಚೆನ್ನಾಗಿದೆ ಅಂತ. ಅದಾದಮೇಲೆ ನನಗೆ ಆ್ಯಕ್ಚುಯಲ್ ಪಿಕ್ಚರ್ ಶುರುವಾಯಿತು. ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದು ಹೋದ್ವು. ಚೆನ್ನಾಗಿತ್ತು, ಬಟ್ ಮರಗಳೆಲ್ಲ ತುಂಬ ಅಡ್ಡ ಇತ್ತು ಅಲ್ಲಿ. ಸೊ ಅಷ್ಟು ಏನು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಹೊರಗಡೆಯಿಂದನೂ ಸೇಮ್ ಇದೇ ಥರನೇ ಕಾಣ್ತಿತ್ತು. ಅಂದರೆ ಇಲ್ಲೇನಂತ ಸ್ಪೆಷಲ್ ಅಂತ ಏನು ಫೀಲ್ ಆಗಲಿಲ್ಲ. ಸೊ ಅಲ್ಲಿ ಹೋಗಿ ಬಂದು ಮತ್ತು ಡ್ಯಾಮ್ ಹತ್ರ ವಿಚಾರಿಸೋಣ ಬಿಡ್ತಾರಾ ಅಂತ ಹೋದ್ವಿ ಅಲ್ಲಿಗೆ. ಇಲ್ಲ, ಪರ್ಮಿಷನ್ ಲೆಟರ್ ಇರಲೇಬೇಕು, ಒಳಗೆ ಬಿಡೋಕ್ಕಾಗೋದೇ ಇಲ್ಲ ಅಂತ ಅಂದರು. ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಹೊರಗಡೆ ಬರುವಾಗ ಗಮನಿಸಿಕೊಳ್ಳಬೇಕು ಎಂದು ಹೇಳಿ ಒಳಗಡೆ ಬಿಟ್ಟರು. ಸೊ ಎಂಟ್ರೆನ್ಸಲ್ಲೇ ವಿಶ್ವೇಶ್ವರಯ್ಯನವರದ್ದು ಇದೊಂದು ಪುತ್ಥಳಿ ಇತ್ತು.
ಸೊ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದ್ವು. ಎಷ್ಟು ಥ್ಯಾಂಕ್ಫುಲ್ ಆಗಿದ್ರು ಸಾಕಾಗಲ್ಲ ಅವರಿಗೆ. ಸಾಕಷ್ಟು ಡ್ಯಾಮ್ಗಳನ್ನು ಕರ್ನಾಟಕಕ್ಕೆ ಹಾಗೂ ಇಡೀ ದೇಶದಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಯಿತು. ನನ್ನ ಹಸ್ಬೆಂಡ್ ಕೂಡ ನನ್ನ ಮಗಂಗೆ ಅದನ್ನೇ ಹೇಳ್ತಿದ್ರು. ಅವ್ನು ತುಂಬ ಹೊತ್ತು ಕಾಲ ಕಳೆದ ಅಲ್ಲಿ. ಅವರಲ್ಲಿರೋವಷ್ಟು ಒಂದು ಪಾಯಿಂಟ್ ಆದರೂ ಬುದ್ಧಿ ನನಗೆ ಕೊಡಪ್ಪ ದೇವ್ರೇ ಅಂತ ಕೇಳ್ಕೊ ಅಂತ ಎಲ್ಲ ಹೇಳ್ತಿದ್ರು. ಸೊ ಇನ್ನಿದು ಒಳಗೆ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ಕೊಂಡಿರೋದು. ಇಲ್ಲೆಲ್ಲ ಅಂದರೆ ಬಿಗಿನಿಂಗಲ್ಲೆಲ್ಲ ಹೋಗ್ತಾ ಹೋಗ್ತಾ ನನಗೇನು ಅಷ್ಟು ಭಯ ಅಂತ ಅನ್ನಿಸ್ಲಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ಬಟ್ ಈ ಡ್ಯಾಮ್ ಮೇಲೆ ಹೋಗ್ತಾ ಹೋಗ್ತಾ ತುಂಬ ಭಯ ಆಗಕ್ಕೆ ಶುರುವಾಯಿತು. ಖುಷಿಗಿಂತ ಜಾಸ್ತಿ ಭಯನೇ ಆಯಿತು. ಹೈಟ್ ಅಷ್ಟೇನು ಭಯ ಆಗಲ್ಲ ನನಗೆ ಆ್ಯಕ್ಚುಲಿ, ಬಟ್ ಈ ಸಲ ಸಿಕ್ಕಾಬಟ್ಟೆ ಭಯ ಆಯಿತು. ಆ್ಯಂಡ್ ಈ ಪ್ರಮಾಣದಲ್ಲಿ ನೀರು ಆ್ಯಕ್ಚುಲಿ ನನ್ನ ಮಗ ಹುಟ್ಟಿದ ಮೇಲೆ ಇದೇ ಫಸ್ಟ್ ಟೈಮ್ ನಾವು ಈ ರೀತಿ ಒಂದು ಪ್ಲೇಸ್ಗೆ ಹೋಗಿದ್ದು. ಇದಕ್ಕೆ ಮುಂಚೆ ಸಿಗಂದೂರ್ಗೆ ಹೋಗಿದ್ದೀನಿ, ಅಲ್ಲೂ ಭಯ ಆಯಿತು, ಬಟ್ ಅಷ್ಟು ಭಯ ಆಗಿರಲಿಲ್ಲ. ಬಟ್ ಈ ಸಲ ಸಿಕ್ಕಾಬಟ್ಟೆ ಭಯ ಆಯಿತು. ಆ ನೀರು, ಆ ಹೈಟು ಎಲ್ಲ ನೋಡ್ತಾ ಅವನ ಜೊತೆಗಿರೋದಕ್ಕೆ ಅಂತ ನನಗನ್ನಿಸ್ತು. ಬಟ್ ತುಂಬ ಭಯ ಆಯಿತು. ಸೊ ಅದಾದಮೇಲೆ ಕೆಲವೊಂದಷ್ಟು ವೀಡಿಯೋಗಳನ್ನ ಮಾಡ್ಕೊತ ಮುಂದಕ್ಕೆ ಹೋದ್ವು. ಸೊ ಇದು ಒಂದು ಚಿಕ್ಕ ಗೇಟನ್ನು ಓಪನ್ ಮಾಡಿದ್ದಿದ್ದಷ್ಟೇ. ಅಲ್ಲೇ ಅಷ್ಟೊಂದು ನೀರು ರಭಸವಾಗಿ ಹರಿತಾ ಇತ್ತು. ಇನ್ನು ಮೇನ್ ಗೇಟ್ಗಳು ಓಪನ್ ಮಾಡಿಬಿಟ್ರೆ ಇನ್ನೆಷ್ಟು ಫೋರ್ಸ್ ಆಗಿರುತ್ತೆ ನೀರು ಅಂತ ನೆನೆಸ್ಕೊಂಡ್ರು ನಮ್ಗೆ ಭಯ ಆಗ್ತಿತ್ತು. ನೀರು ಬರುವಾಗ ಅಲ್ಲಿ ನಿಂತ್ಕೊಳ್ಳೋಷ್ಟು ಧೈರ್ಯ ನನಗೆ ಖಂಡಿತ ಇಲ್ಲ. ಮುಂಚೆ ಮೇ ಬಿ ಇತ್ತೇನೋ, ಈಗ ಅಷ್ಟು ಧೈರ್ಯ ಇಲ್ಲ. ತುಂಬ ಭಯ ಆಗ್ತಿತ್ತು ನೋಡೋಕ್ಕೆ. ಭಯದಲ್ಲಿ ನಾನು ಏನೇನೋ ಹೇಳ್ತಿದ್ದೆ, ನನ್ನ ಮಗ ಅದನ್ನು ರಿಪೀಟ್ ಮಾಡ್ತಿದ್ದ. ಆ್ಯಂಡ್ ಹೊರಗಡೆ ಹೋದಾಗ ನಮ್ಮವರಿಗೆ ಈ ಫೋಟೋ ವೀಡಿಯೋಸು ಅವೆಲ್ಲ ಆಗ್ದು ಅವರಿಗೆ. ಸೊ ಹಾಗಾಗಿ ಅಳು ಶುರು ಮಾಡಿದ್ರು. ಅವನ ಪಾಡ್ಗೆ ಅವನ್ನ ಬಿಟ್ಬಿಡ್ಬೇಕು ಹೊರಗಡೆ ಹೋದಾಗ. ಸೊ ಆವಾಗ ಖುಷಿಯಾಗಿ ಚೆನ್ನಾಗಿ ಆರಾಮಾಗಿರ್ತಾನೆ. ನಾವೇನಾದರೂ ಇಟ್ಕೊಳ್ಳೋದು, ರಿಸ್ಟ್ರಿಕ್ಟ್ ಮಾಡೋದು, ಅವನ್ನ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತ ಅಂದರೆ ಇನ್ನೂ ಶುರುವಾಗ್ಬಿಡುತ್ತೆ. ಸೊ ಚೆನ್ನಾಗಿತ್ತು, ವ್ಯೂ ಚೆನ್ನಾಗಿತ್ತು, ಬಟ್ ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಫಸ್ಟ್ ಟೈಮ್ ನಾನು ಈ ರೀತಿ ಒಂದು ಡ್ಯಾಮ್ಗೆ ಹೋಗಿರೋದು. ಇದಕ್ಕೆ ಮುಂಚೆ ಹೋಗಿದ್ದೀನಿ ಬೇರೆ ಕಡೆ, ಅಂದರೆ ಸಮುದ್ರ ನೋಡಿದ್ದೀನಿ. ಆ್ಯಂಡ್ ಇದು ಸಿಗಂದೂರ್ಗೂ ಹೋಗಿದ್ದೀನಿ, ಬಟ್ ಡ್ಯಾಮ್ ಮೇಲೆ ಇದೆ ಫಸ್ಟ್ ಟೈಮ್ ಹೋಗಿದ್ದು. ಸೊ ಈ ಸ್ಪಾಟಿಗೆ ಹೋಗಿ ನಿಂತ್ಕೊಂಡಾಗ ಇನ್ನೂ 2 ಪಟ್ಟು ಜಾಸ್ತಿ ಆಯಿತು ನನಗೆ ಭಯ. ಸೊ ಅಲ್ಲಿರೋ ತನಕ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಗಟ್ಟಿಗೆ ಇಟ್ಕೊಳ್ಳಿ ಅವನ್ನ ಗಟ್ಟಿಗೆ ಇಟ್ಕೊಳ್ಳಿ ಅಂತ. ಅದು ಒಂದೇ ಮಾತು ನಾನು ಹೇಳ್ತಿದ್ದಿದ್ದು. ಖುಷಿಗಿಂತ ಜಾಸ್ತಿ ಭಯನೇ ಆಯಿತು. ಸೊ ಗ್ಯಾಪಲ್ಲಿ ಒಂದಷ್ಟು ಫೋಟೋಸ್, ವೀಡಿಯೋಸ್ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ವಾಪಸ್ ಹೊರಟ್ವಿ. ಗೇಟ್ಗಳು ಓಪನ್ ಮಾಡೋಕ್ಕೆ ಅಂತ ಇಟ್ಟಿರೋದು ಇದೊಂದು ದೊಡ್ಡ ಮೆಷಿನ್ ಅಂತ ಅಂದ್ಕೊಂಡ್ವಿ ನಾವು. ಮೇ ಬಿ ಅದೇ ಇರ್ಬೋದು. ಸೊ ಇದು ಎಲಿಪ್ಯಾಡ್ ಕಡೆ ಹೋಗುವಾಗ ಅಲ್ಲಿರುವಂಥ ಒಂದು ಬ್ರಿಡ್ಜ್. ಸೊ ಆ ಕಡೆ ಇರುವಂಥ ಬ್ರಿಡ್ಜ್. ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋದ್ವು, ಅಲ್ಲಿ ಏನಿರಲಿಲ್ಲ. ಅಕ್ಕಪಕ್ಕದಲ್ಲಿ ಹಸುಗಳು ಮೇಯ್ತಾ ಇದ್ದೋ. ಸೊ ಹಸು ಸಗಣಿ ಬಿಟ್ಟರೆ ಬೇರೆ ಇನ್ನೇನು ಇರಲಿಲ್ಲ ಎಲಿಪ್ಯಾಡಲ್ಲಿ. ಸೊ ನೋಡ್ಕೊಂಡು ವಾಪಸ್ ಬಂದ್ವಿ. ಸೊ ನಿಜ ಹೇಳಬೇಕು ಅಂದರೆ ನನಗೆ ಆ್ಯಕ್ಚುಲಿ ಡ್ಯಾಮ್ಗೆ ಹೋಗಿದ್ದಕ್ಕಿಂತ ಹೆಚ್ಚಾಗಿ ಮಧ್ಯದಲ್ಲಿ ಸಿಕ್ಕಂಥ ಪ್ರಕೃತಿ ವ್ಯೂಸ್ ಅದೇ ನಂಗೆ ತುಂಬ ಖುಷಿ ಕೊಡ್ತು.
ಹ್ಯಾಪಿ, ಒಂಥರ ರಿಲ್ಯಾಕ್ಸ್ ಆಯಿತು ಮೈಂಡೆಲ್ಲ. ಸೊ ನಂಗೆ ಖುಷಿ ಆಯಿತು ಅದನ್ನು ನೋಡಿನೇ. ಡ್ಯಾಮಲ್ಲಿ ಖುಷಿಗಿಂತ ಜಾಸ್ತಿ ಭಯನೇ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಹೇಗಿತ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.